ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರದ ಸೆಂಟೆನ್ಸ್ಗಳನ್ನ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ಈ ಸ್ಟ್ರಕ್ಚರ್ನಲ್ಲಿ ಇನ್ನೂ ವೆರೈಟಿಯಾಗಿ ಹೇಗೆ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋ ತುಂಬ ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಕೊಡೋ ಎಕ್ಸಾಂಪಲ್ಸ್ನ ನಾನು ಬುಕ್ಸ್, ಪೇಪರ್ಸ್, ಟೆಕ್ಸ್ಟಿಂದ ತೊಗೊಂಡಿದ್ದೀನಿ. ಸೊ ನೀವು ಓದೋವಾಗ ಈ ಥರ ಸೆಂಟೆನ್ಸ್ಗಳು ಬಂದರೆ ಹೇಗೆ ಅರ್ಥ ಮಾಡ್ಕೋಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಡೈಲಿ ಲೈಫ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಮುಂದೆ ಹೇಳೋ ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗಬೇಕಂದ್ರೆ ಫಸ್ಟ್ ಈ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ಲಾಸ್ಟ್ ಕ್ಲಾಸ್ ನೀವು ನೋಡಿಲ್ಲ ಅಂದ್ರೂ ಕೂಡ ಇವತ್ತಿನ ಕ್ಲಾಸ್ ಅರ್ಥ ಆಗೋದು ಕಷ್ಟ ಆಗುತ್ತೆ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಐ ಹ್ಯಾವ್ ಡನ್ ವೆಲ್ ಇನ್ ಮೈ ಎಕ್ಸಾಮ್ಸ್ ಆ್ಯಂಡ್ ಐ ಹೋಪ್ ಟು ಬಿ ಆನ್ ಇಂಜಿನಿಯರ್. ನಾನು ನನ್ನ ಎಕ್ಸಾಮ್ಸ್ನಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ. ಸೊ ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಈಗ ಅಂದರೆ ನಿರೀಕ್ಷಿಸುತ್ತಿದ್ದೇನೆ, ಆಶಿಸುತ್ತಿದ್ದೇನೆ, ಅನ್ಕೊಳ್ತಾ ಇದ್ದೀನಿ, ಹೋಪ್ ಇದೆ ಅಂತೀವಲ್ವಾ. ಆ ಸೆಂಟೆನ್ಸ್ನ ನಾನು ಇಲ್ಲಿ ಬರ್ತಿದ್ದೀನಿ. ಐ ಹೋಪ್ ಟು ಬಿ ಆನ್ ಇಂಜಿನಿಯರ್, ರೈಟ್? ಅಂದರೆ ಇನ್ಮೇಲೆ ಪ್ರೆಸೆಂಟ್ ಆರ್ ಫ್ಯೂಚರ್ ಇವೆಂಟ್. ಸೊ ಈಗ ಇದೇ ಸ್ಟ್ರಕ್ಚರ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಐ ಆಮ್ ಹೋಪಿಂಗ್ ಟು ಬಿ ಸೆಲೆಕ್ಟೆಡ್. ಸೊ ಈಗ ಟು ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಮಾತ್ರ ಬಂತು. ಸೊ ನಾನು ಈ ಥರ ಬಂದಾಗ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಹೇಳಿದೆ, ಈ ಸ್ಟ್ರಕ್ಚರ್ ಬಂದಾಗ ಇಲ್ಲಿರುವಂಥ ಆ್ಯಕ್ಷನ್ ಸಬ್ಜೆಕ್ಟೇ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಐ ಆಮ್ ಹೋಪಿಂಗ್ ಟು ಬಿ ಸೆಲೆಕ್ಟೆಡ್ ಅಂದರೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಆರ್ ಫ್ಯೂಚರ್ ಇವೆಂಟ್. ಐ ಆಮ್ ಹೋಪಿಂಗ್ ಟು ಸೆಲೆಕ್ಟ್ ಅಂದರೆ ರಾಂಗ್ ಆಗುತ್ತೆ. ನಾನು ಯಾರನ್ನೂ ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ. ಬಟ್ ನಾನೇ ಸೆಲೆಕ್ಟ್ ಆಗ್ತೀನಿ ಅನ್ಬೇಕಂದ್ರೆ ಟು ಬಿ ಸೆಲೆಕ್ಟೆಡ್ ಹಾಕಬೇಕು. ಸೊ ಇಲ್ಲಿ ಸಬ್ಜೆಕ್ಟೇ ಆ ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ತಾ ಇದೆ. ಈ ಪಾಯಿಂಟಿಗೆ ತಲೆ ಒಳಗಿಟ್ಕೊಳ್ಳಿ. ಅದೇ ಥರ ನೋಡಿ, ಇಲ್ಲಿ ಐ ಹೋಪ್ ಟು ಬಿ ಪ್ರಮೋಟೆಡ್ ಸೂನ್. ಯಾರು ಪ್ರಮೋಟ್ ಆಗ್ತಾರೆ? ನಾನೇ ಹೋಪ್ ಮಾಡ್ತಾ ಇದ್ದೀನಿ ಟು ಬಿ ಪ್ರಮೋಟೆಡ್ ಅಂದರೆ ಪ್ರಮೋಟ್ ಆಗೋದಕ್ಕೆ. ಐ ಹೋಪ್ ಹಾಕ್ಬೇಕಾ, ಐ ಆಮ್ ಹೋಪಿಂಗ್ ಹಾಕ್ಬೇಕಾ? ಐ ಆಮ್ ಹೋಪಿಂಗ್ ಅಂದರೆ ಅಟ್ ದ ಮೂಮೆಂಟ್ ಪ್ರೆಸೆಂಟ್ ಅನ್ನೋ ಮೀನಿಂಗ್ ಜಾಸ್ತಿ ಇರುತ್ತೆ. ಐ ಹೋಪ್ ಅಂದರೆ ಇನ್ ಮುಂದೆ ಆಗುತ್ತೆ ಈ ಥರ ಅನ್ನೋ ಮೀನಿಂಗ್ ಬರುತ್ತೆ. ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಕಿರಣ್ ವಾಸ್ ಹೋಪಿಂಗ್ ಟು ಬಿ ಚೋಸನ್. ಟು ಬಿ ಚೋಸನ್ ಅಂದ್ರೇನು? ಅವನು ಚೂಸ್ ಆಗ್ಬೇಕು, ಅವನು ಆಯ್ಕೆ ಆಗ್ಬೇಕಂತ ಹೋಪ್ ಮಾಡ್ತಿದ್ದ. ಅರ್ಥ ಆಯ್ತಲ್ಲ? ಹಿ ವಾಸ್ ಹೋಪಿಂಗ್ ಟು ಬಿ ಚೂಸನ್. ಅವನು ಯಾರನ್ನು ಚೂಸ್ ಮಾಡಲ್ಲ, ಅವನೇ ಚೂಸ್ ಆಗಬೇಕು ಫಾರ್ ದ ವಾಲಿಬಾಲ್ ಟೀಮ್. ಸಬ್ಜೆಕ್ಟ್ನಲ್ಲಿ ಏನು ಹಾಕಿರ್ತೀವೋ ಅದೇ ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಫಾರ್ಮಲ್ ಸೆಂಟೆನ್ಸ್ ಕೊಟ್ಟಿದ್ದೀನಿ ನೋಡಿ. ಇದನ್ನು ನೀವು ಇನ್ವಿಟೇಷನಲ್ಲಿ ಈ ಥರ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ವಿ ಹೋಪ್ ಟು ಬಿ ಆನರ್ಡ್. ಆನರ್ಡ್ ಅಂದರೆ ನಮಗೆ ಹೆಮ್ಮೆ ಆಗುತ್ತೆ, ನಮಗೆ ಗೌರವ ಸಿಕ್ಕಿದ ಹಾಗೆ ಆಗುತ್ತೆ. ವಿ ಹೋಪ್ ಟು ಬಿ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್. ಸೊ ಈ ಥರ ನೀವು ಹೇಳಬೇಕಾಗುತ್ತಲ್ಲ. ಅಂದರೆ ನೀವು ಅವ್ರನ್ನ ಒಂದು ಇವೆಂಟ್ಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ನೀವು ಬಂದರೆ ನಿಮ್ಮ ಪ್ರೆಸೆನ್ಸಿಂದ ನಾವು ಆನರ್ ಆಗ್ತೀವಿ ಅಂತ. ವಿ ಹೋಪ್ ಟು ಬಿ ಆನರ್ಡ್, ರೈಟ್? ಕನ್ನಡದಲ್ಲಿ ನಾನು ಆ ಥರ ಬರೆದಿದ್ದೀನಿ, ಬಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಒನ್ ನೋಡಿ, ಐ ವಾಂಟ್ ಎವ್ರಿಥಿಂಗ್. ಈಗ ನೋಡಿ, ಎವ್ರಿಥಿಂಗ್ ಅನ್ನೋದು ಆಬ್ಜೆಕ್ಟ್ ಬಂತಿಲ್ಲಿ. ಇಷ್ಟೊತ್ತವರೆಗೂ ಸಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ತಿತ್ತು, ಈಗ ಆಬ್ಜೆಕ್ಟ್ ಮೇಲೆ ಹೇಗೆ ಅಪ್ಲೈ ಆಗುತ್ತೆ ನೋಡಿ. ಐ ವಾಂಟ್ ಎವ್ರಿಥಿಂಗ್. ಆ ಎವ್ರಿಥಿಂಗ್ ಹೇಗಿರಬೇಕು? ಟು ಬಿ ಕಂಪ್ಲೀಟೆಡ್ ಬೈ ಟುಮಾರೋ. ಐ ವಾಂಟ್ ಟು ಕಂಪ್ಲೀಟ್ ಅಂದರೆ ನಾನು ಕಂಪ್ಲೀಟ್ ಮಾಡಬೇಕು. ಐ ವಾಂಟ್ ಎವ್ರಿಥಿಂಗ್ ಟು ಬಿ ಕಂಪ್ಲೀಟೆಡ್ ಅಂದರೆ ಇಲ್ಲಿರೋ ಎಲ್ಲ ಕೆಲಸ ಎವ್ರಿಥಿಂಗ್ ಟು ಬಿ ಕಂಪ್ಲೀಟೆಡ್ ಅದು ಕಂಪ್ಲೀಟ್ ಆಗಬೇಕು. ಅಂದರೆ ಕಂಪ್ಲೀಟೆಡ್ ಅನ್ನೋ ಆ್ಯಕ್ಷನ್ ಎವ್ರಿಥಿಂಗ್ಗೆ ಇಲ್ಲಿ ಅಪ್ಲೈ ಆಗ್ತಿದೆ. ಐ ವಾಂಟ್ ಎವ್ರಿಥಿಂಗ್ ಟು ಕಂಪ್ಲೀಟ್ ಅನ್ಬಾರ್ದು, ಐ ವಾಂಟ್ ಎವ್ರಿಥಿಂಗ್ ಟು ಬಿ ಕಂಪ್ಲೀಟೆಡ್ ಅನ್ಬೇಕು. ಕನ್ನಡದಲ್ಲಿ ಹೇಳ್ತೀವಲ್ಲ, ನಾಳೆ ಒಳಗೆ ನನಗೆಲ್ಲನೂ ಮುಗಿಬೇಕು, ಅದನ್ನ ಈ ಥರ ಹೇಳ್ತೀವಿ. ಐ ವಾಂಟ್ ದಟ್ ಸಾಂಗ್. ನೋಡಿ ಇಲ್ಲಿ, ಐ ವಾಂಟ್ ದಟ್ ಸಾಂಗ್, ನನಗೆ ಆ ಹಾಡು ಏನಾಗಬೇಕಂತ ಇದೆ ಮುಂದಕ್ಕೆ ಹೇಳ್ತಿದ್ದೀನಿ ನಾನು. ದಟ್ ಸಾಂಗ್ ಟು ಬಿ ಪ್ಲೇಡ್ ಅಟ್ ದ ಫಂಕ್ಷನ್. ಟು ಬಿ ಪ್ಲೇಡ್ ಅಂದರೆ ಅದು ಪ್ಲೇ ಆಗಬೇಕು. ಯಾವುದು ಪ್ಲೇ ಆಗಬೇಕು? ಆ ಸಾಂಗ್ ಪ್ಲೇ ಆಗಬೇಕು. ಐ ವಾಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಯಾಕಂದರೆ ಅದು ಪ್ಲೇ ಆಗಬೇಕಂತ ನಾನು ಅಂದ್ಕೊಳ್ತಾ ಇದ್ದೀನಿ, ನನಗದು ಪ್ಲೇ ಆಗಬೇಕು, ರೈಟ್? ಐ ವಾಂಟ್ ದಟ್ ಸಾಂಗ್ ಟು ಪ್ಲೇ ಅಲ್ಲ, ಐ ವಾಂಟ್ ದಟ್ ಸಾಂಗ್ ಟು ಬಿ ಪ್ಲೇಡ್. ಯಾಕೆಂದರೆ ಆ ಹಾಡನ್ನ ಪ್ಲೇ ಮಾಡಬೇಕು ನೀವು ಅಂತ ಹೇಳೋ ರೀತಿ ಇದು, ರೈಟ್? ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್. ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಬೇಕು. ಯಾಕೆ? ಟು ಬಿ ನೋಟಿಫೈಡ್, ನೋಟಿಫೈ ಆಗೋದಕ್ಕೆ. ಇಲ್ಲಿ ನೋಡಿ, ವರ್ಬ್ ಇಂದ ನಾನು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಿಕ್ ಅಂದರೆ ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೆ ಟು ಬಿ ನೋಟಿಫೈಡ್ ಅಪ್ಲೈ ಆಗುತ್ತೆ. ಯು ಆಲ್ ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್ ಟು ಬಿ ನೋಟಿಫೈಡ್. ನೀವು ನೋಟಿಫೈ ಆಗಲು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ, ರೈಟ್? ನೆಕ್ಸ್ಟ್, ದ ಕೇಕ್ ಈಸ್ ರೆಡಿ. ಕೇಕ್ ಯಾವುದಕ್ಕೆ ರೆಡಿ ಆಗಿದೆ? ಟು ಬಿ ಈಟನ್, ತಿನ್ನೋದಕ್ಕೆ. ಕೇಕ್ ತಿನ್ನೋದಕ್ಕೆ ರೆಡಿ ಆಗಿದೆ, ಗೊತ್ತಾಗ್ತಿದೆಲ್ಲ? ನೆಕ್ಸ್ಟ್, ಮೈ ಆರ್ಡರ್ ಈಸ್ ಟೇಕಿಂಗ್ ಟೂ ಲಾಂಗ್. ನೀವು ಆ್ಯಕ್ಚುಲ್ ಆಗಿ ಏನು ಹೇಳಬೇಕಂತೀರ ಫಸ್ಟ್ ಹೇಳಿಬಿಡಿ. ಮೈ ಆರ್ಡರ್ ಈಸ್ ಟೇಕಿಂಗ್ ಟೂ ಲಾಂಗ್, ಅದು ತುಂಬ ಟೈಮ್ ತೊಗೊಳ್ತಾ ಇದೆ. ಏನಾಗೋದಕ್ಕೆ ಟೈಮ್ ತೊಗೊಳ್ತಾ ಇದೆ?
ಟು ಬಿ ಡೆಲಿವರ್ಡ್, ಡೆಲಿವರ್ ಆಗೋದಕ್ಕೆ. ಇನ್ನೂ ಆಗಿಲ್ಲ, ಆಗೋದಿದೆ ಅಲ್ವಾ, ಸೊ ಟು ಬಿ ಡೆಲಿವರ್ಡ್ ಅಂತ ನಾನು ಹೇಳಬೇಕು. ಸೊ ಇಲ್ಲಿ ನೋಡಿ, ಟು ಡೆಲಿವರ್ ಅನ್ಬಾರ್ದು, ಟು ಬಿ ಡೆಲಿವರ್ಡ್. ಯಾಕೆಂದ್ರೆ ಆಕ್ಷನ್ ಸಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ಬೇಕಲ್ವಾ. ಟು ಬಿ ಡೆಲಿವರ್ಡ್, ಡೆಲಿವರ್ ಆಗಲು. ಟು ಡೆಲಿವರ್ ಅಂದ್ರೆ ಡೆಲಿವರ್ ಮಾಡಲು, ಬೇರೆ ಮೀನಿಂಗ್ಗೆ ಬಂದ್ಬಿಡುತ್ತೆ. ರೈಟ್, ಮೈ ಆರ್ಡರ್ ಇಸ್ ಟೇಕಿಂಗ್ ಟೂ ಲಾಂಗ್ ಟು ಬಿ ಡೆಲಿವರ್ಡ್ ಅಂತ ನೀವು ಕಂಪ್ಲೇಂಟ್ ಮಾಡ್ಬೋದು. ಗಿವ್ ಮಿ ದ ನೇಮ್ಸ್ ಆಫ್ ದಿ ಪೀಪಲ್. ನೋಡಿ, ಈಗ ನಾನು ಯಾರಿಗೋ ಹೇಳ್ತಾ ಇದ್ದೀನಿ, ಅಪೋಸಿಟ್ ಪರ್ಸನ್ಗೆ, ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್. ಯಾವ ಪೀಪಲ್? ಟು ಬಿ ಕಾಂಟ್ಯಾಕ್ಟೆಡ್. ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್ ಟು ಬಿ ಕಾಂಟ್ಯಾಕ್ಟೆಡ್. ಕಾಂಟ್ಯಾಕ್ಟ್ ಮಾಡಬೇಕಾಗಿರುವವರ ಹೆಸರುಗಳನ್ನ ಕೊಡಿ. ಫಸ್ಟ್ ಕನ್ನಡ ಓದಿ. ಕಾಂಟ್ಯಾಕ್ಟ್ ಮಾಡಬೇಕಾಗಿರೋರ ಹೆಸರು ಕೊಡಿ. ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್ ಹೂಮ್ ಐ ಹ್ಯಾವ್ ಟು ಕಾಂಟ್ಯಾಕ್ಟ್. ಅದನ್ನ ನಾನು ಈ ಥರ ಬರ್ದಿದ್ದೀನಿ, ಈ ಥರ ಹೇಳ್ತೀವಿ. ರೈಟ್, ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್ ಟು ಬಿ ಕಾಂಟ್ಯಾಕ್ಟೆಡ್. ಕಾಂಟ್ಯಾಕ್ಟೆಡ್ ವರ್ಬ್ ಪೀಪಲ್ಗೆ ಅಪ್ಲೈ ಆಗ್ತಿದೆ ಇಲ್ಲಿ. ತುಂಬ ಸಿಂಪಲ್. ಟು ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬಂದರೆ ಅದ್ರ ಹಿಂದೆ ಏನಿದೆ ನೋಡಿ, ಅಥವಾ ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ನ ನೋಡಿ, ಆಕ್ಷನ್ ಅದಕ್ಕೆ ಅಪ್ಲೈ ಆಗ್ತಿರುತ್ತೆ. ದೇರ್ ಇಸ್ ಅ ಪೈಲ್ ಆಫ್ ಕ್ಲೋತ್ಸ್. ಸೊ ಇಷ್ಟು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ವಾ. ದೇರ್ ಇಸ್ ಅ ಪೈಲ್ ಆಫ್ ಕ್ಲೋತ್ಸ್, ಇದೇ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಇದೆ. ಆ್ಯಂಡ್ ನಾನು ಇದನ್ನು ಎಕ್ಸ್ಟ್ರಾ ಇನ್ನು ಅಡಿಷನಲ್ ಮೀನಿಂಗ್ ಕೊಟ್ಟು ಹೇಳಬೇಕಂದ್ರೆ, ಆ ಕ್ಲೋತ್ಸ್ ಇದೆ, ಆ ಕ್ಲೋತ್ಸ್ ಏನಾಗೋದಕ್ಕಲ್ಲಿದೆ? ಟು ಬಿ ವಾಶ್ಡ್. ವಾಶ್ ಆಗಬೇಕಾದಂತಹ ತುಂಬ ಬಟ್ಟೆಗಳ ರಾಶಿ ಇದೆ ಅಂತ ನಾನು ಹೇಳಬೇಕು. ಅದಕ್ಕೆ ನಾನು ಈ ಎಕ್ಸ್ಟ್ರಾ ವರ್ಡ್ನ ಸೇರಿಸಿದ್ದೀನಿ. ಅದರ್ವೈಸ್ ಇಷ್ಟು ಹೇಳಿದ್ರು ಓಕೆ. ದಿಸ್ ಇಸ್ ಅ ಪೈಲ್ ಆಫ್ ಕ್ಲೋತ್ಸ್. ಎಂಥ ಕ್ಲೋತ್ಸ್? ಟು ಬಿ ವಾಶ್ಡ್, ವಾಶ್ ಆಗಬೇಕಾಗಿರುವಂತಹ ಕ್ಲೋತ್ಸ್. ರೈಟ್, ಇದರಲ್ಲಿ ಏನು ಕಷ್ಟ ಇಲ್ಲ, ತುಂಬ ಈಸಿ ಇದೆ. ನೀವೇನು ಮಾಡಬೇಕಂದ್ರೆ ವಿಡಿಯೋನ ಅಟ್ಲೀಸ್ಟ್ 2 ಸರಿ ಅದನ್ನು ನೋಡಿ, ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದರೆ. ಆಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ, ನಿಧಾನಕ್ಕೆ ಸೆಂಟೆನ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ವಿತ್ ಕನ್ನಡ. ಯಾರ್ಯಾರಿಗೆ ಕಷ್ಟ ಆಗ್ತಿದೆಯೋ ಈ ಥರ ನಾನು ಹೇಳಿದ್ದು ಮಾಡಿ. ಆ್ಯಂಡ್ ಸೆಂಟೆನ್ಸ್ನ ರಿಪೀಟೆಡ್ ಆಗಿ ಓದಿ. ಮತ್ತೇನೋ ಡೌಟ್ ಬಂದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ವಿ ಎಕ್ಸ್ಪೆಕ್ಟ್, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಟು ಬಿ ಇನ್ಫಾರ್ಮ್ಡ್. ಅಂದರೆ ಏನಿಲ್ಲಿ ಅರ್ಥ? ನಾವು ಇನ್ಫಾರ್ಮ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಾ? ನಮಗೆ ಇನ್ಫಾರ್ಮೇಶನ್ ಸಿಗಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಾ? ಎಸ್, ನಮಗೆ ಸಿಗಬೇಕು. ನಾವು ಇನ್ಫಾರ್ಮ್ ಆಗಬೇಕು ಆಫ್ ಯುವರ್ ರಿಸಲ್ಟ್. ವಿ ಎಕ್ಸ್ಪೆಕ್ಟ್ ಟು ಬಿ ಇನ್ಫಾರ್ಮ್ಡ್ ಆಫ್ ಯುವರ್ ರಿಸಲ್ಟ್. ಯಾವಾಗ ಹೇಳ್ತೀವಿ ಅಂದರೆ, ಇನ್ನು ನಿನ್ನ ರಿಸಲ್ಟ್ ಬಂದಿಲ್ಲ, ಸೊ ಬಂದಾಗ ನಮಗೆ ನೀನು ಅದನ್ನು ಹೇಳ್ತೀಯಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ರೈಟ್, ಅದನ್ನು ನಾನು ಈ ಥರ ಹೇಳ್ತಾನೆ. ನೆಕ್ಸ್ಟ್, ದೇ ಎಕ್ಸ್ಪೆಕ್ಟ್ ದೇರ್ ಬೇಬಿ. ನೋಡಿ ಇಲ್ಲಿ, ಅವ್ರ ಬೇಬಿ ಇನ್ನೂ ಬಂದಿಲ್ಲ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ದೇರ್ ಬೇಬಿ ಟು ಬಿ ಬಾರ್ನ್ ಇನ್ ಆಗಸ್ಟ್. ರೈಟ್, ಶಿ ಇಸ್ ದ ಓನ್ಲಿ ವುಮನ್ ಟು ಬಿ ನಾಮಿನೇಟೆಡ್. ನೋಡಿ, ಟು ನಾಮಿನೇಟ್ ಅನ್ಬಾರ್ದು ಇಲ್ಲಿ. ಶಿ ಇಸ್ ದ ಓನ್ಲಿ ವುಮೆನ್ ಟು ಬಿ ನಾಮಿನೇಟೆಡ್ ಅಂದರೆ ನಾಮಿನೇಟ್ ಆದಂತಹ ಓನ್ಲಿ ವುಮೆನ್ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ರೈಟ್, ಸೊ ಫಸ್ಟ್ ನೀವು ಸೆಂಟೆನ್ಸ್ನ ಏನು ಹೇಳಬೇಕಂತಿದ್ರೆ ಹೇಳಿಬಿಡಿ, ಶಿ ಇಸ್ ದ ಓನ್ಲಿ ವುಮೆನ್. ಈಗ ಅವ್ರನ್ನ ಯಾವ ರೀತಿ ನೀವು ಡಿಸ್ಕ್ರೈಬ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಮುಂದಕ್ಕೆ ಕಂಟಿನ್ಯೂ ಮಾಡಿ ಹೇಳಿ. ನಾಮಿನೇಟ್ ಆದಂತಹ ಓನ್ಲಿ ವುಮೆನ್ ಅಲ್ವಾ, ಟು ಬಿ ನಾಮಿನೇಟೆಡ್. ಶಿ ಇಸ್ ದ ಓನ್ಲಿ ವುಮೆನ್ ಟು ಬಿ ನಾಮಿನೇಟೆಡ್ ಫಾರ್ ಬೆಸ್ಟ್ ಡೈರೆಕ್ಟರ್. ಐ ಆಮ್ ಎಕ್ಸ್ಪೆಕ್ಟಿಂಗ್, ನಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೇನೋ ಆಗ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೇನಂತ ಮುಂದೆ ಹೇಳ್ತಿದ್ದೀನಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ಬಿ ಗಿವನ್. ಟು ಗಿವ್ ಅಲ್ಲ, ಟು ಬಿ ಗಿವನ್ ಅಂದರೆ ನನಗೆ ಕೊಡ್ತಾರೆ, ನನಗೆ ಸಿಗುತ್ತೆ ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನು ಮುಂದಕ್ಕೆ ನಾನು ಹೇಳ್ಬೋದು, ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ಬಿ ಗಿವನ್ ಅ ಬೋನಸ್ ನೆಕ್ಸ್ಟ್ ಮಂತ್. ರೈಟ್, ನನಗೆ ಮುಂದಿನ ತಿಂಗಳು ಬೋನಸ್ ಕೊಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ನ ಇನ್ನು ಮುಂದೆ ಆಗಬೇಕಾದಂತಹ ಸಬ್ಜೆಕ್ಟ್ ಮೇಲೆ ಆ್ಯಕ್ಷನ್ಗಳನ್ನ ಹೇಳೋದಕ್ಕೆ ನಾವು ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಫಿನಿಶ್ಡ್ ಬೈ ಎಸ್ಟರ್ಡೇ. ಸೊ ಪಾಸ್ಟ್ ಬಗ್ಗೆ ಹೇಳಬೇಕು. ನಾನೇನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇದು ಟು ಬಿ ಫಿನಿಶ್ಡ್, ಇದು ಮುಗ್ದಿರಬೇಕು ನೆನ್ನೆ ಒಳಗಡೆನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ರೈಟ್, ಸೊ ಈ ಥರ ಹೇಳಬೇಕಾಗಿ ಬರುತ್ತೆ. ಅವ್ರು ಆ ಕೆಲಸನ ಮಾಡೇ ಇರೋದಿಲ್ಲ, ಬಟ್ ಅವ್ರಿಗೆ ನಾನು ಹೋಗಿ ಹೇಳ್ತೀನಿ, ಅಯ್ಯೋ ನೀ ಇದನ್ನು ನೆನ್ನೆನೇ ಮಾಡಿದ್ದೀಯಾ ಅಂತ ನಾನು ಅನ್ಕೊತಾ ಇದ್ದೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಫಿನಿಶ್ಡ್, ಇದು ಮುಗಿದಿರುತ್ತೆ. ರೈಟ್, ದೆರ್ ವಾಸ್ ನೋ ಮೋರ್ ವರ್ಕ್. ಓಕೆ, ಇಲ್ಲೇ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಇದೆ. ನಾ ಇನ್ನೂ ಅಡಿಷ್ನಲ್ ಅದೆಂಥ ಕೆಲಸ, ಏನಾಗುವಂಥ ಕೆಲಸ ಅನ್ನೋದನ್ನು ನಾನು ಡಿಸ್ಕ್ರೈಬ್ ಮಾಡ್ಬೋದು ಈಗ ಟು ಬಿ ಹಾಕಿ. ದೆರ್ ವಾಸ್ ನೋ ಮೋರ್ ವರ್ಕ್ ಟು ಬಿ ಡನ್, ಸೊ ವಿ ಲೆಫ್ಟ್. ಮಾಡೋದಕ್ಕೆ ಇನ್ನೇನು ಹೆಚ್ಚು ಕೆಲಸ ಇರಲಿಲ್ಲ, ಅದಕ್ಕೆ ನಾವು ಹೋದ್ವಿ. ದೆರ್ ವಾಸ್ ನೋ ಮೋರ್ ವರ್ಕ್ ಟು ಬಿ ಡನ್, ಮಾಡೋದಕ್ಕೆ ದೆರ್ ವಾಸ್ ನೋ ಮೋರ್ ವರ್ಕ್. ರೈಟ್, ಅರ್ಥ ಆಯ್ತಲ್ಲ? ಆ ಥರ ಅರ್ಥ ಮಾಡ್ಕೊಳ್ಳಿ. ಡೂ ಯು ವಾಂಟ್ ಮೈ ಫೋನ್? ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ,
ಮೈ ಫೋನ್ನ ಈಗ ನಾನು ಡಿಸ್ಕ್ರೈಬ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಆಬ್ಜೆಕ್ಟ್ ಬಂತಲ್ವಾ. ಡು ಯು ವಾಂಟ್ ಮೈ ಫೋನ್ ಟು ಬಿ ಬ್ರೋಕನ್? ನನ್ನ ಫೋನ್ ಮುರಿದೋಗ್ಬೇಕಂತ ನೀನು ಅನ್ಕೊಂತೀಯ? ಇನ್ನು ಮುರಿದಿಲ್ಲ, ನೀನು ಆ ಥರ ಮಾಡ್ತಾ ಇದೆಯಾ ಅಂದರೆ ನೀನು ಆ ಥರ ಅನ್ಕೊಳ್ತಿದ್ಯಾ ಅಂತ ನನಗೆ ಗೊತ್ತಾಯಿತು. ಡು ಯು ವಾಂಟ್ ಮೈ ಫೋನ್ ಟು ಬಿ ಬ್ರೋಕನ್? ರೈಟ್, ಟು ಬ್ರೇಕ್ ಅಲ್ಲ, ರೈಟ್, ಫೋನ್ ಟು ಬಿ ಬ್ರೋಕನ್. ಇನ್ನೊಂದು ನೋಡಿ ಇಲ್ಲಿ, ಡೋಂಟ್ ಯು ವಾಂಟ್ ಯುವರ್ ಫೋನ್ ಟು ಬಿ ರಿಪೇರ್ಡ್? ನಿನ್ನ ಫೋನ್ ರಿಪೇರ್ ಆಗೋದು ನಿನ್ಗೆ ಇಷ್ಟ ಇಲ್ವಾ? ರಿಪೇರ್ ಆಗಬೇಕು ಅಂತ ನಿನ್ಗಿಲ್ವಾ? ಡೋಂಟ್ ಯು ವಾಂಟ್ ಯುವರ್ ಫೋನ್ ಟು ಬಿ ರಿಪೇರ್ಡ್, ರೈಟ್. ಟು ರಿಪೇರ್ ಅನ್ಬಾರ್ದು, ಯಾರು ಆ್ಯಕ್ಷನ್ ಮಾಡ್ತಾರೋ ಅವ್ರಿಗೆ ಹೇಳಬೇಕು ಟು ರಿಪೇರ್ ಅಂತ, ರೈಟ್. ಫಾರ್ ಎಕ್ಸಾಂಪಲ್, ಡೋಂಟ್ ಯು ವಾಂಟ್ ಹಿಮ್ ಟು ರಿಪೇರ್ ಯುವರ್ ಫೋನ್? ಡೋಂಟ್ ಯು ವಾಂಟ್ ಹಿಮ್ ಟು ರಿಪೇರ್ ಯುವರ್ ಫೋನ್? ಅವ್ನು ನಿನ್ನ ಫೋನ್ನ ರಿಪೇರ್ ಮಾಡೋದು ನಿನಗೆ ಇಷ್ಟ ಇಲ್ವಾ? ಬಟ್ ಇಲ್ಲೇನು ಹೇಳ್ತೀನಿ, ಡೋಂಟ್ ಯು ವಾಂಟ್ ಯುವರ್ ಫೋನ್ ಟು ಬಿ ರಿಪೇರ್ಡ್? ನಿನ್ನ ಫೋನ್ ರಿಪೇರ್ ಆಗೋದು ನಿನಗೆ ಇಷ್ಟ ಇಲ್ವಾ? ವೆನ್ ಡು ಯು ವಾಂಟ್ ಯುವರ್ ವರ್ಕ್ ಟು ಬಿ ಡನ್? ನಿಮ್ಮ ಕೆಲಸ ಯಾವಾಗ ಮುಗಿಬೇಕು ಅಂತ ನೀವು ಬಯಸ್ತಿದ್ದೀರಾ, ಯಾವಾಗ ಆಗಬೇಕು ಅಂತ ನೀವು ಬಯಸ್ತಿದ್ದೀರಾ? ನೋಡಿ ಇಲ್ಲಿ, ವೆನ್ ಡು ಯು ವಾಂಟ್ ಯುವರ್ ವರ್ಕ್ ಟು ಬಿ ಡನ್, ರೈಟ್. ಆ್ಯಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಯಾವಾಗ ಮಾಡ್ಬೇಕಂತ ನೀವು ಬಯಸ್ತಿದ್ದೀರಾ ಅಂದರೆ ನಾನು ಈ ಥರ ಹೇಳಬೇಕು, ವೆನ್ ಡು ಯು ವಾಂಟ್ ಮೀ ಟು ಡೂ ಯುವರ್ ವರ್ಕ್, ರೈಟ್. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಟು ಬಿ ಟೇಕನ್ 3 times a day. ಹಿಂದೆ ಸಬ್ಜೆಕ್ಟ್ ಇಲ್ಲ ಆಬ್ಜೆಕ್ಟ್ ಇಲ್ಲ, ಯಾವುದಕ್ಕೆ ಅಪ್ಲೈ ಆಗುತ್ತೆ? ಈ ಥರ ಸೆಂಟೆನ್ಸ್ನ ನೀವು ಮೆಡಿಸಿನ್ ಬಾಟಲ್ ಮೇಲೆ ಬರೆದಿರೋದು ನೋಡಿರ್ತೀರಾ ಅಲ್ವಾ? ಸೊ ಅವ್ರು ಅದರ ಬಗ್ಗೆನೇ ಮಾತಾಡ್ತಿದ್ದಾರಲ್ವಾ. ದಿಸ್ ಮೆಡಿಸನ್ ಈಸ್ ಟು ಬಿ ಟೇಕನ್ ಅನ್ನೋ ಬದಲು ಅವ್ರು ಜಸ್ಟ್ ಟು ಬಿ ಟೇಕನ್ 3 times a day ಅಂತ ಹೇಳ್ತಾರೆ. ಈಸ್ ಟು ಬಿ, ಆರ್ ಟು ಬಿ, ಆಮ್ ಟು ಬಿ ನೆನ್ನೆ ಹೇಳ್ಕೊಟ್ಟಿದ್ನಲ್ವಾ, ಅದರ ಶಾರ್ಟರ್ ಫಾರ್ಮ್ ಇದು. ದಿಸ್ ಮೆಡಿಸನ್ ಈಸ್ ಟು ಬಿ ಟೇಕನ್ 3 times a day, ಅದನ್ನು ಇವರು ಶಾರ್ಟ್ ಮಾಡಿರ್ತಾರೆ. ಅಂದರೆ ನಿಮ್ಗೆ ಅವರು ಹೇಳ್ತಾ ಇದ್ದಾರೆ, ನಾಟ್ ಟು ಬಿ ಸೋಲ್ಡ್ ವಿದೌಟ್ ಅ ಪ್ರಿಸ್ಕ್ರಿಪ್ಷನ್. ಈ ಥರನೂ ಬರೆದಿರ್ತಾರಲ್ವ ಮೆಡಿಸನ್ ಮೇಲೆ, ಆ ಮೆಡಿಸನನ್ನು ಸೇಲ್ ಮಾಡಬಾರ್ದಂತ. ದಿಸ್ ಮೆಡಿಸನ್ ಈಸ್ ನಾಟ್ ಟು ಬಿ ಸೋಲ್ಡ್. ನೆಕ್ಸ್ಟ್, ನಾಟ್ ಟು ಬಿ ಓಪನ್ಡ್ ಬಿಫೋರ್ 1st of Jan. ರೈಟ್, ಅರ್ಥ ಆಯ್ತಲ್ವಾ? ಸೊ ನಿಮಗೆ ನಾನು ವರ್ಕ್ ಕೊಡ್ತಾ ಇದ್ದೀನಿ, ಈ 3 ಸೆಂಟೆನ್ಸ್ಗಳನ್ನ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ. ಆ್ಯಂಡ್ ಟ್ರಾನ್ಸ್ಲೇಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಲ್ವೋ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ನೋಡಿ ಆಮೇಲೆ ಈ ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನಿಮ್ಮ ಆನ್ಸರ್ಸ್ನ ಚೆಕ್ ಮಾಡ್ತೀನಿ. ಕರೆಕ್ಟ್ ಇದ್ದರೆ ನಾನು ನಿಮ್ಮ ಕಾಮೆಂಟ್ನ ಲೈಕ್ ಮಾಡ್ತೀನಿ, ರೈಟ್. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.